ಹೋಟೆಲ್ಗಳ ಫುಡ್ ಪ್ರಿಯರು ಎಚ್ಚರವಾಗಿರಬೇಕು. ಮಿಸ್ ಮಾಡದೆ ಸ್ಟೋರಿಯನ್ನ ನೋಡಲೇಬೇಕು. ಸ್ಟಾರ್ ಹೋಟೆಲ್ಗೆ ಹೋಗೋರು ಏನು ಯೋಚನೆ ಮಾಡ್ತಾರೆ? ಹೈಜೀನ್ ಆಗಿರುತ್ತೆ, ಸ್ವಚ್ಛತೆ ಮೇಂಟೈನ್ ಮಾಡ್ತಾರೆ, ಒಳ್ಳೆ ಆಹಾರ ಸಿಗುತ್ತೆ ಅನ್ನೋ ಕಾರಣಕ್ಕೆ ಸ್ಟಾರ್ ಹೋಟೆಲ್ಗಳಿಗೆ ಹೋಗ್ತಾರೆ. ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗೋರ ಸಂಖ್ಯೆ ಕೂಡ ಹೆಚ್ಚಳವಾಗಿರುತ್ತೆ. ದುಬಾರಿ ದುಡ್ಡು ಕೊಟ್ಟರು ಶುಚಿತ್ವಕ್ಕೆ ಗುಡ್ ಬೈ ಹೇಳಲಾಗಿದೆ. ಇಲ್ಲಿ ಪನ್ನೀರ್ ಗ್ರೇವಿ ಆರ್ಡರ್ ಮಾಡಿದ್ರೆ ಜಿರಳೆ ಉಚಿತವಾಗಿ ಸಿಕ್ಕಿದೆ. ಈ ವಿಡಿಯೋ ನೋಡಿದ್ರೆ ನೀವು ಬೆಚ್ಚಿ ಬೀಳೋದು ಪಕ್ಕ. ಪ್ರತಿಷ್ಠಿತ ಹೋಟೆಲ್ನ ಊಟದಲ್ಲಿ ಸಿಕ್ಕಿದೆ ಜಿರಳೆ. ಊಟದಲ್ಲಿ ಜಿರಳೆ ಕಂಡು ಬೆಚ್ಚಿ ಬಿದ್ದಿದ್ದಾರೆ ವಕೀಲೆ. ಪ್ರತಿಷ್ಠಿತ ಕ್ಯಾಪಿಟಲ್ ಹೋಟೆಲ್ನ ಊಟದಲ್ಲೇ ಜಿರಳೆ ಪತ್ತೆಯಾಗಿರೋದು. ಕ್ಯಾಪಿಟಲ್ ಹೋಟೆಲ್ ಅವ್ಯವಸ್ಥೆಗೆ ವಕೀಲೆ ಶೀಲಾ ಸಿಟ್ಟಾಗಿದ್ದಾರೆ. ಕಿಚನ್ಗೆ ನುಗ್ಗಿ ವಿಡಿಯೋವನ್ನ ಚಿತ್ರೀಕರಣ ಕೂಡ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಬಂದ ಮೇಲೆ ನಾನು ಫುಡ್ ಆರ್ಡ್ರ್ ಮಾಡಿದ್ದೀನಿ. ಆ ಕರಿನಲ್ಲಿ ಸ್ವಲ್ಪ ತಿಂದು ಬಿಟ್ಟಿದೆ. ಅದನ್ನು ಕರಿನಲ್ಲಿ ಒಂದು ಜಿರಳೆ ಬಿದ್ದಿದೆ. ಓಕೆ, ಇಮಿಡಿಯೇಟ್ಲಿ ಐ ಆಸ್ಕ್ ದೆಮ್. ಅವ್ರನ್ನ ಕರೆದು ತೋರಿಸಿದ್ರೆ, ಓ ಹೌದು ಏನಿದು ಅಂತ ಕಲಿದ್ರೆ ಜಿರಳೆ ಇದೆ. ಸರಿ ಆಯಿತು, ನಿಮ್ಮದು ಹೋಟೆಲ್ ಕ್ವಾಲಿಟಿ ಏನಿದೆ, ನೀವು ಹೈಜೀನ್ ಮೇಂಟೈನ್ ಮಾಡಿದರೆ ಇದೆಲ್ಲ ಹೇಗೆ ಬರ್ತಿತ್ತು ಅಂದರೆ, ಇರಲಿ ಮೇಡಮ್ ಇದನ್ನೇನು ಜಾಸ್ತಿ ಇದು ಮಾಡೋಕ್ಕೆ ಹೋಗಬೇಡಿ, ಆಯಿತು ನಾವು ಇದನ್ನು ಕ್ಯಾನ್ಸಲ್ ಮಾಡ್ತೀವಿ, ಅದಾದ್ಮೇಲೆ ಬೇರೆ ಫುಡ್ ಕೊಡ್ತೀವಿ. ಐ ಸೆಡ್, ನೀವು ಬೇರೆ ಫುಡ್ ಕೊಡ್ತೀರಾ, ಸೊ ಬೇರೆ ಜಿರಳೆ ಬೀಳುತ್ತೆ, ಅದಕ್ಕೆ ಈ ಜಿರಳೆ ಇರೋಲ್ಲ ಅಷ್ಟೇ. ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್. ನನಗೆ ಆ ಫುಡ್ಡು ಬೇಕಾಗಿಲ್ಲ, ಇದನ್ನು ಹೆಂಗೆ ಕಾಂಪನ್ಸೇಟ್ ಮಾಡ್ತೀರಾ ನಾನು ಕೇಳಿದೆ. ತುಂಬ ಅಡಮೆಂಟಾಗಿ ಬಿಹೇವ್ ಮಾಡಿದ್ರು ಅವರು. ಓಕೆ, ಸ್ಟಾರ್ಟಿಂಗ್ ಸಾರಿ ಕೇಳೋ ಡ್ರಾಮಾ ಎಲ್ಲ ಮಾಡಿಬಿಟ್ಟು ನಾನು ಹೇಳಿದೆ, ನಾನು ಕಂಪ್ಲೇಂಟ್ ಕೊಡ್ತೀನಿ, ಈ ಪ್ಲೇಟ್ ಹೀಗೆ ಇರಲಿ. ಎನಿವೆ ನಾನು ಇದರಲ್ಲಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಫೋಟೋ ಕೂಡ ತೆಕ್ಕೊಂಡಿದ್ದೀನಿ, ವಿಡಿಯೋ ಕೂಡ ಇದೆ. ಸೊ ಅದನ್ನು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಐ ಕಾಲ್ಡ್